ರೇ ರೇ ರಾ ರಾ ರೇ 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 ರಾಗಿ ಹೊಲದಾಗೆ ಕಳೆ ಗುಡಿಸಲು ಗುಡಿಸಲಿಗೆ ಓದೆ ಮಾತನಾಡಲು ತುಂಬಾ ಹೊಸ ಮಾತು ಕಲಿಸಿ ಕೊಟ್ಟಳಮ್ಮ ಜೇನು ಕೊಟ್ಟು ಎಲ್ಲ ಕೊಟ್ಟು ಓದಳಮ್ಮ. ಸಾಕಿಲ್ಸಲೇ ಹಾಡು ಯಾವುದು ಸಂಗೀತ ಯಾವುದು ಒಂದು ಗೊತ್ತಿಲ್ಲ ನಿನಗೆ ಮಂಗನಿಗೆ. ಏನ್ ಹೆಸರು ಏನ್ ಹೆಸರು ಏನ್ ಹೆಸರು ಸಂಗೀತ ಬಲ್ಲ ಗೊತ್ತಲ್ಲ ಸಂಗೀತ ನಾನು ಹೇಳಿದ್ದು ಜುಗಾಲ್ ಬಂದಿ ಜಗಳ ಬಂದಿ ಅಲ್ಲ. ಕೂತ್ಕೊಳ್ರಿ ಹೋರಿ ಅದಂದ್ರೆ ನೀವು ಆಡಿ ಒಂದು ಒಳ್ಳೆ ಹಾಡು ಹೇಳಿ. ಈಗ ಏನ್ ಹಾಡ ಇದು? ಏನ್ ಹೆಸರು ನಿಂದ? ಕಂಟಿ ಅಂತ ಗುರುಗಳು ಪ್ರೀತಿಯಿಂದ ಕಂಟಿ ಕಂಟಿ ಅಂತ ಕರೀತಾರೆ. ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಂಗಿದೆ ನನಗೆ. ಕಂಠಿ ಯಾರು ಕರ್ಕ ಬಂದ್ಬಿಟ್ಟ ನೀನು? ಹಾಡಿ ಏನ್ ಆಡದಪ್ಪ ಎಲ್ಲ ಕಿತ್ತಾಡ್ತಾವ್ರೆ. ಎಲ್ಲ ಕಿತ್ತಾಡ್ತಾರ. ನನ್ನ ಮಕ್ಕ ಏನ್ ನೋಡ್ಕೊಂಡ್ ಮಾತಾಡ್ತಾ ಇದ್ಯಾ? ಇಲ್ಲ ಇಲ್ಲ, ಅವರು ಕಾಮಿಡಿ ಮಾಡ್ತಿದ್ದಾರೆ ಕಾಮಿಡಿ. ನೀವು ಹಾಡಿ. ಮಧುವನ ಕರೀತಾರೆ. ಮಧುವನ ಕರೆದರೆ ಕರೆ ಕರೆ ಕರೆ. ನಾನು ಒಂದ್ 2-3 ಸರಿ ಕರ್ತಿದ್ದೆ, ಅವಳ ಬರ್ಲಿಲ್ಲ. ಬಸ್ಸು ಕರೀತಾವ್ ಹೋಗು. ಮಧು ಅಂದ್ರೆ ಆಲೂಗಡ್ಡೆ ಮೂಟೆ ಅಲ್ಲ ಕಣೋ. ಹಾಡು ಹಾಡು ಬಾ ಬಾ ಬಾ. ಮಧುವನ ಕರೆದ್ರೆ ಅಂದ್ರೆ ಅದಕ್ಕೆ ಕರ್ದೆ ಹೋಗು. ಹಾಡಿ ಹಾಡಿ ಹಾಡಿ. ನೀವು ಜನಪದ ವಿದ್ವಾಂಸರೇ ಅವಕಾಶ ಮಾಡಿಕೊಡಿ. ನನಗೆ ಮಾತಾಡ್ಸಕ್ ಬರ್ಬೇಕಣ್ಣ ನೀನು. ನನಗೆ ಎದುರು ಮಾತಾಡಿಸ್ ಬೆಳ್ಬಿಡ ನೀನು. ಹಾಡಿ ಗುರುಗಳೇ, ನೀವು ಹಾಡಿ. ವಿದ್ವಾಂಸರೇ ಸ್ವಲ್ಪ ಇರಿ. ಆಯ್ತು ಬಿಡಿ, ನೀವು ಹಾಡಿ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀವಾದರೆ ಬಿರುಗಾಳಿಯಲ್ಲಿ ತೇಲಿ ಹೊಸ ಘಳಿಗೆ ಬಂದಿದೆ. ಹೊಸ ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗುವಾದರೆ ಸೆರೆಯಾಗುವಾದರೆ. ವಾ 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 ವಾ, ಕಿವಿಗೆ ಪಾವನ ಆಗೋಯ್ತು. ತುಂಬಾ ಚೆನ್ನಾಗಿತ್ತು. ಇದು ಜಾಗರಣೆ. ನಾನ್ ರೆಡಿ. ನೀನ್ ಯಾವಾಗ ಬಿಸ್ತಿರ್ ಕಡೆ. ಅಲ್ಲ ಇದೆ ಬಾ, ಮೂಲಕ ಬಾ. ನೀನ್ ಮಾಡ್ತಿರೋದು ಓವರ್ ಆಕ್ಟಿಂಗ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಚೆನ್ನಾಗಿ ಹಾಡಿ ಮ್ಯಾನೇಜ್ ಮಾಡು. ಈಗ ನೋಡಿ, ಈಗ ಅಲ್ಲಾಟ್ಬಿಡ್ತೀನಿ ನಂಗೆ. ನೋಡ್ತಿದ್ದು ಹಲೋ, ಭೂತದ ಹೊಡೆಯಲ್ಲ. ಹಲೋ ಇರೇ ಒಂದ್ ನಿಮಿಷ. ಇದು ನನಗಾದ ಅವಮಾನ ಅಲ್ಲ, ಸಂಗೀತಕ್ಕಾದ ಅವಮಾನ. ಊಟ ನೋಡ್ತೀರನ್ರಿ? ಯಾವ್ದಕ್ಕಾದ ಅವಮಾನ? ಸಂಗೀತಕ್ಕಾದ ಅವಮಾನ. ಸಂಗೀತ ಕಂಠಿ ಸಮಾಧಾನ. ಸಂಗೀತ ಅಂದ್ರೆ ಗೊತ್ತೇನ ನಿನ್ಗೆ? ಸಂಗೀತ ಸ್ವರಗಳಂದ್ರೆ ಗೊತ್ತೇನ ನಿನಗೆ? ಏನ್ ಸ್ವರ ಅದು ಪುರಿಬಿಟ್ಟಿದೆಯಾ? ಒಂದು ಸ್ವರ ಸಾಧನೆ ಒಬ್ಬ ಸಂಗೀತಗಾರನ ಜೀವನದಲ್ಲಿ ಗಂಟ್ಲಲ್ಲಿ ಕುತ್ಕೋಬೇಕಂದ್ರೆ ಆ ಒಬ್ಬ ವ್ಯಕ್ತಿ 1 ಕೋಟಿ ಸಲ ಸಾ ಅಂತಿರ್ಬೇಕು. ಅದು ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋದಕ್ಕೆ
ಜನ್ಮ ಜನ್ಮಗಳ ಪ್ರತಿಫಲವಾಗಿನೇ ಕಣ ಸಂಗೀತಗಾರ ಹುಟ್ಟೋದು ಅಂತ ಸಂಗೀತಕ್ಕೆ ಮಾಡ್ತೀಯ ಹಾ? ಸಂಗೀತ ಸರಿಗಮ ಪದನಿಸಿಕೊಳ್ತೀವಿ ವಿದ್ವಾನ್ ವಿದ್ವಾನ್ ಜಾನಪದ ವಿದ್ವಾನ್ ಪಾವಗಡದ ಬಿಡ್ತಾ ಪಾವಗಡದ ಬಿಡ್ತಪ್ಪ ಬಿಡಿ 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 ಹೊರತ ಜಾಸ್ತಿ ಬಿತ್ತು ಪಾಪ ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ ಸಂಗೀತದ ಗಂಧಗಾಳಿನೇ ಗೊತ್ತಿಲ್ಲ ಸಂಗೀತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು ಏನಂತ ಹೇಳ್ತೀನಿ ತಿಳ್ಕೊ ಇವಾಗ ಕಂಠಿ ಬನ್ನಿ ಗುರುಗಳೇ. ಗಾನ ವಿದ್ಯೆ ಬಡಿ ಕಠಿಣ ಇದು ಸಂಗೀತ. ಸಾರಿ ಸಾ ಗೊತ್ತಲ್ಲ ಈ ನನ್ನ ಮಗ ಕರ್ಕೊಂಡ್ ಸುಮ್ಮನೆ ಆಡು ಅಂದ ಆಡ್ಬಿಟ್ಟು ಸಾರಿ. ತಪ್ಪು ಮಾಡೋದು ಸಹಜ ಕಣ ತಿದ್ದಿ ನಡೆಯೋನೆ ಮನುಜ. ಅಳಿ ಅಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ನೀವೇ ಗೆದ್ರಿ. ಇರ್ಲಿ ಇರ್ಲಿ ಇರ್ಲಿ, ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಮಾವ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡ್ಬೇಡಿ. ನಿಮ್ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ರಿ ಮಾವ. ನಾ ಈ ಪ್ರೀತಿ ಗೀತಿ ಯಾವ್ದನ್ನು ನಂಬಲ್ಲ. ನಾನು ನನ್ನ ಮಗಳು ಮದುವೆ ಅಂತ ಮಾಡಿದ್ರೆ ಅದು ಕರಿಬಸು ಜೊತೆನೆ. ಅಪ್ಪ ನಾನು ಇವ್ರನ್ನ ತುಂಬಾ ಪ್ರೀತಿ ಮಾಡಿದೀನಪ್ಪ. ಸಂಗೀತದಲ್ಲಿ ಅವ್ರು ನಿನ್ ಮನ್ಸ್ ಗೆದ್ದಿರ್ಬೋದು, ಆದ್ರೆ ಪ್ರೀತಿಲಿ ಇವ್ರು ನನ್ ಮನ್ಸ್ ಗೆದ್ದಿದ್ದಾರೆ. ಪ್ಲೀಸ್ ಅಪ್ಪ. ಆಗಲ್ಲಮ್ಮ, ನಾನು ನಿನಗೆ ಮದುವೆ ಅಂತ ಮಾಡೋದಾದ್ರೆ ಅದು ಕರಿಬಸು ಜೊತೆನೆ. ಮೇಡಮ್ ಅವ ಗಳಿಸಿಲ್ಲದ ಹೆಣ್ಣು ಮನಸ್ಸಿಲ್ಲದ ಹೆಣ್ಣು ಯಾವತ್ತರ ಮುದಾಗಕ್ಕೆ ಸಾಧ್ಯ ಇಲ್ಲ. ಸಂಗೀತದಲ್ಲಿ ನಾನು ನಿಮ್ಮ ಮನಸ್ಸನ್ನು ಗೆದ್ದಿರ್ಬೋದು, ಆದರೆ ಜೀವನ ಎಂಬುವಂಥ ಒಂದು ಹಡಗಿನ ಪಯಣದಲ್ಲಿ ಅವಳ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಇವಳ ಮನಸ್ಸನ್ನು ಅವಳು ಗೆದ್ದಿದ್ದಾನೆ. ಸೊ ಹಾಗಾಗಿ ಅವಳ ಜೋಡಿ ಅವರಿಗೆ ಸೂಕ್ತ, ಇವನ ಜೋಡಿ ಅವರಿಗೆ ಸೂಕ್ತ. ನಿಮ್ಮ ಒಂದು ಹಠಕ್ಕೆ 3 ಜೀವಗಳನ್ನ ಬಲಿ ಪಡಕ್ಕೆ ನನಗೂ ಇಷ್ಟ ಇಲ್ಲ. ಅವಳುಗಡಿನೇ ಕೊಟ್ಟು ಮದುವೆ ಮಾಡಿ. ಅದೇ ಚೋಟಲ್ಲಿ ನಮ್ಮದನ್ನು ಮಾಡಿಸ್ಬಿಡಿ. ಡಾಕ್ಟ್ರೆ, ಅದರಲ್ಲಿ ಉಪ್ಪು ಹುಳಿ ಖಾರ ಅಷ್ಟೇ ಹಾಕಿದ್ದು, ಎಲ್ಲ ಹಾಕಿಲ್ಲ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ? ನೀವು ನನಗೆ ಅನಸ್ತೇಶ ಕೊಟ್ಬಿಟ್ರಿ. ಈಗ ನಾ ಮಲ್ಕೊಂಡ್ಬಿಡ್ತೀವಿ, ನಿಮ್ ಪಾಡಿಗೆ ನೀವು ಆಪರೇಷನ್ ಮಾಡ್ತಿರಲ್ಲ. ಅನಸ್ತೇಶಿಯಾ ನಾವು ನಾಯಿಗೆ ಅಷ್ಟೇ ಕೊಟ್ಟಿರೋದು, ನಿನಗೆ ಎತ್ತರವಾಗಿರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಯಾಕೆ? ಮತ್ತೆ ನೀವು ಡಾಕ್ಟರ್ ಮೇಲೆ ಮೊದಲಿಗೆ ಅನುಮಾನ ಪಡ್ತಿರಲ್ಲಪ್ಪ. ಇವ್ರು ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ಕಣ್ಣು ಮೂಗು ಕಿಡ್ನಿ ಲಿವರು ಎಲ್ಲ ತಕೊಂಡ್ರು ಅಂತ. ಅದಕ್ಕೆ ಎಚ್ಚರವಾಗಿದ್ದು ನಾವು ಮಾಡೋದನ್ನ ನೋಡು. ಅಂದ್ರೆ ನೀವು ಆಪರೇಷನ್ ಮಾಡೋದನ್ನ ನಾವು ನೋಡ್ಬೇಕಾ? ಹೌದು ಡಾಕ್ಟ್ರೆ, ಪ್ಲೀಸ್ ಡಾಕ್ಟ್ರೆ, ಅನಸ್ತೇಶಿಯಾ ಕೊಡಿ, ಇಲ್ಲ ಅಂದ್ರೆ ಮಲೇಷಿಯಾ ಏನಾದ್ರೂ ಕೊಡಿ. ರೀ ಏನೇ? ಸಾರಿ ರೀ ಏನಮ್ಮ? ರೀ, ಈ ಆಪರೇಷನ್ ಮಾಡಿದಾಗ ದುಡ್ಡು ಬರುತ್ತಲ್ಲ, ಆ ದುಡ್ಡಲ್ಲಿ ನನಗೆ ಟಾಪ್ ಕೊಡ್ಸ್ರಿ. ಶುರುವಾಯ್ತು ನೋಡಿ ಸರ್ ಇವ್ರದ್ದು. ಟಾಪ್ ಕೊಡ್ಸಿ, ಓಲೆ ಕೊಡ್ಸಿ, ಅದು ಕೊಡ್ಸಿ, ಇದು ಕೊಡ್ಸಿ ಅಂತ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಯಂಗ್ಸ್ರನ್ನ ತಲೆ ಮೇಲಲ್ಲ ಹೊಲೆ ಮುಂದೆ ಕೂರಿಸ್ಬೇಕು ಅಂತ. ರೀ ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರಿ, ನನಗೆ ಟಾಪ್ ಬೇಕು. ಚಿನ್ನ, ಹಾ. ನಾನು ಆಪರೇಷನ್ ಮಾಡ್ತಾ ಇರೋದು ಹೊಸ ಗಾಡಿ ತಗೊಳಕ್ಕೆ. ಹೋಗಿ ಆಪರೇಷನ್ ಮಾಡು. ರೀ ನನಗೆ ಟಾಪ್ ಬೇಕು ಕಣ್ರಿ. ನಾನು ಗಾಡಿ ತಗೋಬೇಕು. ಟಾಪ್ ಬೇಕು. ನಾ ಗಾಡಿ ತಗೋಬೇಕು. ಮೊದಲು ಆಪರೇಷನ್ ಮಾಡಿ, ಆಮೇಲೆ ಏನ್ ಬೇಕು ಅಂತ ಡಿಸೈಡ್ ಮಾಡಿ. ಆಯ್ತು ಮಲ್ಕೋ. ನಾಚಿಕೆ ಆಗ್ಬೇಕು. ನಿನ್ಗೇನಾಯ್ತಾ? ಅವ್ರು ನಾಚಿಕೆ ಆಗ್ಬೇಕು ಅಂದ್ರಲ್ಲ, ಅದಕ್ಕೆ. ಆಗ್ಬೇಕಾಗಿರೋದು ನಿನ್ಗಲ್ಲ ಕಣೋ, ಇವನ್ಗೆ. ಮದ್ವೆಗಿಂತ ಮುಂಚೆ 3 ಬಿಟ್ಟು ಕೈ ಕಟ್ಕೊಂಡು ನಿಲ್ಲೋದು, ವರದಕ್ಷಿಣೆ ತಗೊಂಡಾದ್ಮೇಲೆ ನಾನೇ ದೊಡ್ಡ ಗಂಡ್ಸು ಅನ್ನೋ ರೀತಿ ಫೋಸ್ ಬೇರೆ ಕೊಡ್ತಾರೆ. ಯಾರಿಗೆ ನಾಚಿಕೆ ಆಗ್ಬೇಕು ಅನ್ನೋದು ನೀನು? ನಿನಗೆ ಕಣೋ. ಏಯ್ ಮೇಡಮ್, ಇವರಪ್ಪ ನನಗೆ ಸುಮ್ಮನೆ ವರದಕ್ಷಿಣೆ ಕೊಟ್ಟಿಲ್ಲ. ಇವಳ ಜಾತಕದಲ್ಲಿ ದೋಷ ಇತ್ತು, ಯಾವನು ಕಟ್ಕೋತಿರ್ಲಿಲ್ಲ, ಅದಕ್ಕೆ ನನಗೆ ಗಂಟು ಹಾಕಿದ್ದು. ನಿಮ್ಮ ಯೋಗ್ಯತೆಗೆ ಇವಳು ನನ್ನ ಬಗ್ಗೆನೇ ಮಾತಾಡ್ತಾಳೆ. ನೀನ್ ನನ್ ಯೋಗ್ಯತೆ ಬಗ್ಗೆ ಮಾತಾಡ್ತೀನೋ? ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀನಿ. ನನ್ ಕಿಡ್ನಿ ಕಣ, ಒಳ್ಳೆ ಪೇಪರ್ ರಾಕೆಟ್ ತರ ಬಿಸಾಕ್ತಿದ್ದೀರಲ್ಲ. ಸುಮ್ನೆ ನನ್ನ ಸಂಸಾರನೇ ಹೊತ್ತು ಉರಿತಾ ಇದೆ ಒಂದು ಕಿಡ್ನಿ ಅಂತೆ. ಮಲ್ಕ, ಯಾರಾದ್ರೂ ನೀರ್ ಹಾಕಿ. ಯಾಕೆ? ನಿಮ್ದು ಉರಿತೈತಲ್ಲ. ಏ ಸಾಕ್ ನಿಲ್ಸೋ, ಇವನ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಲೇ, ಯಾವ್ದಾವ್ದೋ ನಾಯಿ ಹತ್ರ ನಾನು ಮರ್ಯಾದೆ ತೆಗಿತೇನೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೇನೆ ನಿನ್ನಲೇ. ನನ್ ಕರಳೇನೋ ಎಲೆಕ್ಟ್ರಿಷಿಯನ್ ವೈರ್ ತರ ಬಿಸಾಕ್ತಿದೆಯಲ್ಲ. ನೋಡ್ರಿ, ಈ ಆಸ್ಪತ್ರೆ ನಮ್ಮ ಅಪ್ಪಂದು, ಇಲ್ಲ ಆಪರೇಷನ್ ಮಾಡಕ್ ನಾನ್ ಬಿಡಲ್ಲ ಕಣ್ರಿ. ಏಯ್,
ನೀ ಏನ್ ಮಾಡ್ತೆ ಮಾಡೆ, ನಾನು ಆಪರೇಷನ್ ಮಾಡ್ತೀನಿ. ಮಾಡ್ತೀರಾ ರೀ? ಇದು ನಮ್ಮ ಅಪ್ಪ ಹಾಕ್ಸಿರೋ ಬೆಡ್. ಆಪರೇಷನ್ ಮಾಡ್ರ ಕಂದ. ನೀನೇನು ತಲೆ ಕೆಡ್ಸಳಕ್ ಹೋಗ್ಬೇಡ. ನನಗ್ ಬೆಡ್ ಮೇಲೆ ಅಷ್ಟೇ ಅಲ್ಲ, ನೆಲದ ಮೇಲೆ ಮಾಡಿ ಅಭ್ಯಾಸ ಇದೆ ಆಪರೇಷನ್. ಹೌದಾ? ಮಲ್ಕೋ. ಈ ಆಸ್ಪತ್ರೆಗೆ ಕರೆಂಟ್ ಸಾಕ್ಸಿದ್ದು ನಮ್ಮ ಅಪ್ಪ. ಡಾಕ್ಟ್ರೆ, ತಲೆ ಕೆಡ್ಸ್ಕೋಬೇಡಿ. ಮೊಬೈಲ್ ಕೊಡಿ. ಇರು ತಗೋ. ಹೌ ಟು ಕರೆಂಟ್ ಹೋದಾಗ ಆಪರೇಷನ್ ಮಾಡುವುದು. ಟಾರ್ಚ್ ಆನ್ ಮಾಡಿ ಆಪರೇಷನ್ ಮಾಡಿ. ಡಾಕ್ಟ್ರೆ, ಟಾರ್ಚ್ ಆನ್ ಮಾಡಿ ಆಪರೇಷನ್ ಮಾಡ್ಬೇಕಂತೆ. ವೆರಿ ಗುಡ್, ಥ್ಯಾಂಕ್ ಯು. ಈ ಮೊಬೈಲ್ ನಾನ್ ಮದುವೆ ಆನಿವರ್ಸರಿಗೆ ಅಂತ ಕೊಡ್ಸಿದ್ದು. ನೋಡ್ರಿ, ಈ ಆಸ್ಪತ್ರೆ ನಮ್ಮ ಅಪ್ಪಂದು. ಇಲ್ಲ ಆಪರೇಷನ್ ಮಾಡಕ್ ನಾನ್ ಬಿಡಲ್ಲ. ಹೊರಗಡೆ ಹೋಗ್ರಿ. ಆಯ್ತು ಹೋಗಲೇ ಬ್ರದರ್. ಏನು ತಲೆ ಕೆಡ್ಸಳಕ್ ಹೋಗ್ಬೇಡಿ. ನನಗೆ ನೆಲದ ಮೇಲೆ ಅಷ್ಟೇ ಅಲ್ಲ, ರೋಡ್ ಮೇಲೆ ಮಾಡಿ ಅಭ್ಯಾಸ ಇದೆ. ಬಾ. ನಾಚಿಗೆ ಮಾನ ಬರೋದೇನು ಇಲ್ವೇನು? ನೆಲದ ಮೇಲೆ ಮಾಡ್ತೀನಂತೆ, ರೋಡ್ ಹತ್ರನೂ ಹೋಗ್ತೀನಂತೆ. ಯೋ, ನಿನ್ ಕಾಯಿಲೆ ವಾಸಿ ಆದ್ರೆ ಸಾಕ್ತಾನೆ. ಎಲ್ಲಾದ್ರೆ ಮಲ್ಕೋ. ರೀ ರೀ, ನನಗೆ ಡಾಬ್ ಕೊಡ್ಸ್ತಿರೋ ಕೊಡ್ಸಲ್ವೋ? ನಿನ್ ಢಾಬ್ ಢಾಬ್ ಕೊಡ್ಸಲ್ಲ, ಹೋಗು. ಹೌದಾ? ನೋಡ್ರಿ, ಇಲ್ಲೂ ಆಪರೇಷನ್ ಮಾಡಕ್ ಬಿಡಲ್ಲ. ಯಾಕಂದ್ರೆ ಈ ರೋಡು ನಮ್ಮ ಅಪ್ಪ ಹಾಕ್ಸಿರೋದು. ಏನು ಅವಳು ಟಾರ್ ಕಿತ್ಕೊಂಡು ಹೋಗ್ಬಿಟ್ಲು? ಅವ್ರಪ್ಪ ಟಾರ್ನ ಅಷ್ಟು ತೆಳ್ಳಗೆ ಹಾಕ್ಸಿದಾನೆ. ಅವ್ರಪ್ಪ ರೋಡಿಗೆ ತಾರ್ನ ತೆಳ್ಳಗೆ ಹಾಕ್ಸಿ ಮನೆಗೆ ಸಿಮೆಂಟ್ನ ಗಟ್ಟಿ ಹಾಕ್ಸವನೆ. ಅಲ್ಕೋ. Success, I prod. ಮುಕಂದ ಎದ್ದಾಳ. ಮೂಮೆಂಟ್ ಮಾಡೀಗ.